ಹೌದಾ. ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಸ್ಕೂಲ್ ಕೆಲಸಗಳು ಶುರು ಆದಮೇಲೆ ದತ್ತು ತೊಗೊಂಡಿರೋ ಶಾಲೆ ಅಭಿವೃದ್ಧಿ ಕೆಲಸಗಳು ಶುರು ಆದಮೇಲೆ ಸ್ವಲ್ಪ ಒಂದು 4-5 ದಿನ ಅಲ್ಲೇ ಬ್ಯುಸಿ ಆಗಿಬಿಟ್ಟಿದೆ. ನನ್ನ ಒಂದು ಆಫೀಸ್ ಕೆಲಸ ಆಗಿರ್ಬೋದು ಅಥವಾ ನನ್ನ ಒಂದು ಬಿಸ್ನೆಸ್ಗಳೇನೇನಿತ್ತು ಎಲ್ಲ ಒಂಚೂರು ಹಿನ್ನೆಲೆಗೆ ಸರಿದ್ಬಿಟ್ಟಿತ್ತು. ಸೊ ಇದು ಮನೆಗಳ ಆರ್ಡ್ರ್ ತುಂಬಾ ಬಂದಿತ್ತು. ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬಿಡಿ, 1-2-3 ದಿನ ಲೇಟ್ ಆಗೋಯಿತು. ಅದಕ್ಕೋಸ್ಕರ ಇವಾಗೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಬಿಡೋಕ್ಕಾಗಲ್ವಲ್ಲ, ಇಲ್ಲಿ ನಾವು ದುಡಿದ್ರೇ ನಮ್ಮ ಒಂದು ಆಫೀಸ್ ಕೆಲಸ ಆಗಿರ್ಬೋದು, ಇಲ್ಲ ಆಗಿರೋ ದುಡಿದ್ರೇ ನಾವು ನೆಕ್ಸ್ಟ್ ಅಲ್ಲಿ ಶಾಲೆಗೆ ಅಭಿವೃದ್ಧಿ ಮಾಡಲಿಕ್ಕೆ ಅಲ್ಲಿಗೆ ಹಣ ಹಾಕೋದಕ್ಕೆ ಸಾಧ್ಯ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಬೇಡಿ, ಇವಾಗೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ. ಸೊ ನಾಳೆಯಿಂದ ಅಂದರೆ ಇವತ್ತು ಡೇಟ್ ಬಂದು ಇವತ್ತೆಷ್ಟು ಕಂದ ಡೇಟು? ಇವತ್ತು ಡೇಟ್ ಬಂದು 5ನೇ ತಾರೀಕು. ಸೊ ಈಗ ಒಂದು 3 ದಿನದಿಂದ ತುಂಬ ಆರ್ಡರ್ಸ್ಗೆ ಫೋನ್ಗಳೆಲ್ಲ ಬಂದಿತ್ತು. ನಾನು ಯಾವುದನ್ನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾಕಂದರೆ ಹಳೇದನ್ನೇ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಆರ್ಡ್ರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ನಾಳೆ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಆರ್ಡ್ರ್ ತೊಗೋತೀವಿ. ಇವತ್ತು ಸ್ವಲ್ಪ ಯಾರ್ಯಾರ್ದೆಲ್ಲ ಬ್ಯಾಲೆನ್ಸ್ ಇದೆ ಎಲ್ಲರದ್ದು ಕ್ಲಿಯರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಅರ್ಲಿ ಮಾರ್ನಿಂಗೇ ಏನು ಕೆಲಸ ಮಾಡೋದಕ್ಕಿಂತ ಮುಂಚೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಇದೆಲ್ಲ ಬಂದು ಸಿಂಗಲ್ ಪೀಸಲ್ಲಿ, ಅಂದರೆ ಸಿಂಗಲ್ ಅಲ್ಲಿಗೆ ಬರುತ್ತಲ್ಲ ಅದರಲ್ಲೇ ಬೇಕು ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಯಾರೋ ಒಬ್ಬರು 10 ಪೀಸಸ್ನ ಆರ್ಡ್ರ್ ಮಾಡಿದರು. ಸೊ ಅವರಿಗೆ ಕಳಿಸ್ಕೊಡ್ತಾ ಇರೋಂಥದ್ದು. ಇದು ಬಂದು ಜಾಯಿಂಟ್ ಪೀಸ್ ಬರೋಲ್ಲ, ಸಿಂಗಲ್ ಪೀಸ್ ಬರುತ್ತೆ. ಸಿಂಗಲ್ ಪೀಸ್ ಮನೆಗಳಾಗಿರುತ್ತೆ ಇದು. ಸೊ 10 ಪೀಸ್ ಅವ್ರದ್ದೇ. ಇದು ಪ್ಯಾಕಿಂಗ್ ನಡೀತಾ ಇದೆ. ರೆಡಿಯಾಗಿ ಮುಂಚೆ ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಇದು ಬಂದು ಕಸ್ಟಮೈಸ್ದು, ಆಗಲೇ ಹೇಳಿದ್ನಲ್ಲ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು. ಆ ರೀತಿಯಾಗಿ ಇದು ಬಂದು ತುಂಬ ದಿನವೇ ಆಯಿತು. ಸೈಜು ಸ್ವಲ್ಪ ದೊಡ್ಡದು, 1.5-2 ಅಡಿ ಇದೆ. ಸಾರಿ, ಒಂದು ಸೆಕೆಂಡ್, 15-1.5 ಇದೆ ಇದು. ಆ್ಯಕ್ಚುಲಿ ದೊಡ್ಡ ಸೈಜಲ್ಲಿದೆ. ಸ್ವಲ್ಪ ಹೈಟ್ ಬೇಕು ಅಂತ ಕೇಳಿದರು, ಆ ಕಾರಣಕ್ಕೋಸ್ಕರ ಹೈಟ್ ಕೂಡ ಮಾಡಿರುವಂಥದ್ದು. ಇದನ್ನು ಕೂಡ ಇವತ್ತೇ ಕಳಿಸ್ಬೇಕು. ಬಂದು ಆಲ್ರೆಡಿ ಇದು ರೆಡಿಯಾಗಿ 1 ವಾರನೇ ಆಯಿತು. ಬಟ್ ಅವ್ರಿಗೆ ನಾನು ಹೇಳಿದೆ ಒಂಚೂರು ವೀಡಿಯೋ ಮಾಡ್ಕೊಂಡು ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ವೀಡಿಯೋದಲ್ಲಿ ಕಸ್ಟಮೈಸೇಷನ್ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು. ಇದೆಲ್ಲವೂ ಕೂಡ ಸಿಂಗಲ್ ಪೀಸು, 10 ಪೀಸ್ ಆರ್ಡ್ರ್ ಮಾಡಿದಾರಲ್ಲ ಅವ್ರದ್ದೇ ಇದು. ಇದು ಕೂಡ ಕಸ್ಟಮೈಸೇಷನ್ ದೊಡ್ಡ ಸೈಜ್ದು ಈ ರೀತಿಯಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿರುತ್ತೆ. ಎಲ್ಲವೂ ಕೂಡ ಗ್ರೈನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಈ ರೀತಿಯಾಗಿ ಬಂದಿರುತ್ತೆ. ಸೊ ಹಿಂದೆ ಏನು ಪಟ್ಟಿದು ಯೂಸ್ ಮಾಡ್ತೀವಿ ಇದು ಕೂಡ ಟೀಕುಡ್ಡಲ್ಲೇ ಆಗಿರುತ್ತೆ, ಬೇರೆ ಯಾವುದೇ ಪಟ್ಟಿನ ಯೂಸ್ ಮಾಡಲ್ಲ. ಇದು ಕೂಡ ಕಸ್ಟಮೈಸೇಷನ್ 18-21 ಇಂಚಿದೆ. ಅಂದರೆ ಅವ್ರು ಸ್ವಲ್ಪನೇ ಕಡಿಮೆನೇ ಕೇಳಿದರು. ಸೊ ನಮಗೆ ಅಲ್ಲಿ ಮರದಲ್ಲಿ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನೆಲ್ಲ ಏನೂ ಕಟ್ ಮಾಡಲ್ಲ, ಸ್ವಲ್ಪ ಎಕ್ಸ್ಟ್ರಾ ಹಾಗೆ ಬಿಡ್ತೀವಿ. ಅವ್ರು ಕೇಳ್ತೀವಿ ಇಷ್ಟು ಸೈಜ್ ಇದ್ದರೆ ಓಕೆ, ಎಕ್ಸ್ಟ್ರಾ ಬರ್ತಾಯಿದೆ ಬಿಡೋದ ಅಂತ. ಅವರು ಇರಲಿ ಅಂತಂದರೆ ಅದು ಎಕ್ಸ್ಟ್ರಾನೇ ಮಾಡಿ ಕೊಡ್ತೀವಿ, ಅದರಲ್ಲೇನು ಕಟ್ ಮಾಡಿ ಏನು ಮಾಡೋ ಅಂಥದ್ದಿಲ್ಲ. ಇನ್ನು ಮುಖ್ಯವಾಗಿ ತೋರಿಸ್ಬೇಕಾಗಿರೋದು ಇಲ್ಲಿ ನೋಡಿ, ಇದು ಒಬ್ಬರು ದೇವ್ರ ಮನೆಗೆ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿಸ್ಕೊಂಡ್ರು. ಇದು ಅಷ್ಟೇ ರೆಡಿಯಾಗಿ ಆಲ್ಮೋಸ್ಟ್ 1 ವಾರನೇ ಆಗೋಯ್ತು. ಅವ್ರಿಗೆ ಕಳಿಸಿಲ್ಲ. ಅವರಿಗೂ ಪಾಪ ನಾನು ಒಂಚೂರು ವೀಡಿಯೋ ಮಾಡ್ಕೊಂಡು ಕಳಿಸ್ತೀನಿ ಅಂತ, ಅವ್ರು ಪರವಾಗಿಲ್ಲ ಅಂತಂದರು ಪಾಪ ಅವರು. ಸೊ 1 ವಾರ ಆಯ್ತಲ್ಲ, ಒಂದು ಸ್ವಲ್ಪ ಧೂಳೆ ಆಗಿಬಿಟ್ಟಿದೆ ಇದು ಆ್ಯಕ್ಚುಲಿ ಸಿಂಗಲ್ ಪೀಸ್ ಪಟ್ಟಿಯಲ್ಲಿ ಮಾಡಿಕೊಟ್ಟಿರುವಂಥದ್ದು. ದೇವ್ರ ಫೋಟೋಗಳನ್ನ ಇಡೋಕ್ಕೆ ಅವ್ರು ಬರೀ ಪಟ್ಟಿ ಕೇಳಿದರು. ಬಟ್ ನಾನು ಇಲ್ಲಿ ದೇವ್ರ ಫೋಟೋಗಳನ್ನ ಹಿಂಗಿಟ್ಟರೆ ದೇವ್ರ ಫೋಟೋಗಳು ಜಾರಬಾರ್ದು ಅಂತ ಇಲ್ಲಿ ಟೀ ಕುಡ್ದೇ ಒಂದು ಬೇಡಿಂಗ್ ಕೂಡ ರೆಡಿ ಮಾಡಿಸಿ ಕೊಟ್ಟೆ. ಅವ್ರಿಗೆ ಹೇಳಿದೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾನು ಚೆನ್ನಾಗಿ ರೆಡಿ ಮಾಡಿಸ್ಕೊಡ್ತೀನಿ ಅಂತ. ಖಂಡಿತ ಮಾಡಿಸ್ಕೊಡಿ ಮೇಡಮ್ ಅಂದರು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಎಕ್ಸ್ಟ್ರಾ ನಾನೇ ಸೇರಿಸಿ ಮಾಡಿಸ್ದೆ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ಜೊತೆಗೆ ಇನ್ನೊಂದು ಏನಂದರೆ ಫೋಟೋಗಳು ಜಾರಲ್ಲ. ಕೆಲವೊಂದು ಕಡೆ ಏನಾಗುತ್ತೆ, ಫೋಟೋಗಳು ಇಟ್ಟಾಗ ಹಿಂಗೆ ಒರಗಿಸಿಟ್ಟಾಗ ಹಿಂಗೆ ಜಾರ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ಮುಂದೆ ಇಲ್ಲಿ ಬಿಡಿಂಗ್ ಕೊಟ್ಟೆ. ಇದು ಯಾವುದೇ ಕಾರಣಕ್ಕೂ ಫೋಟೋಗಳು ಬೀಳಲ್ಲ. ಫೋಟೋಗಳು ಬಿದ್ದರೆ ಅದೊಂಥರ ಮನೇಲಿ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿದೆ. ಕೆಳಗಡೆ ಕೂಡ 4 ಅಡಿ ಇದೆ. ಟೋಟಲ್ 4 ಫೀಟ್ ಇದೆ. ಇದಕ್ಕೆ ಅಮೌಂಟ್ ಬಂದು 2500 2900 ಗೊತ್ತಿಲ್ಲ, ಅಷ್ಟು ಬಿದ್ದಿದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ 4 ಪಟ್ಟಿ ಕೊಟ್ಟು ರೆಡಿ ಮಾಡಿಸಿರೋವಂಥದ್ದು. ನೋಡಿ ಈ ಥರ ಇದೆ. ಫುಲ್ ದಪ್ಪ ಮರ, ಇಲ್ಲೇನು ನೋಡ್ತಾ ಇದ್ದೀರಾ ಈ ಸೈಜಲ್ಲಿದೆ. 2 ಇಂಚ್ ಮರ ಯೂಸ್ ಮಾಡಿರುವಂಥದ್ದು. ಸೊ ಈ ರೀತಿ ಫುಲ್ ಒಳ್ಳೆ ಕ್ವಾಲಿಟಿಯಲ್ಲಿ ದೊಡ್ಡ ಮರ ಸೈಜಲ್ಲಿ ನಿಮಗೆ ರೆಡಿ ಮಾಡಿಸ್ಕೊಡ್ತೀನಿ. ಕಸ್ಟಮೈಸೇಷನ್ ಬೇಕಿದ್ರು ಕೂಡ. ಸೊ ಇದು ತುಂಬ ಚೆನ್ನಾಗಿದೆ. ದೇವ್ರ ಫೋಟೋಗಳು ಇಡಲಿಕ್ಕೆ ಬೇಕಿದ್ದರೆ ಕೇಳಿ, ಇದೇ ರೀತಿಯಾಗಿ ರೆಡಿ ಮಾಡಿಸ್ಕೊಡ್ತೀನಿ. ಉದ್ದ ಎಷ್ಟು ಅಡಿ ಬೇಕಿದ್ರೂ ನಿಮ್ಮ ದೇವ್ರ ಮನೆ ಕರೆಕ್ಟ್ ಆಗೋವಂಥದ್ದು. ದೇವ್ರ ಫೋಟೋನ ಟೀಕುಡ್ ಮೇಲೆ ಮರದ ಮೇಲೆ ಇಟ್ಟರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ನೋಡಿ ಈಗ ನಮ್ಮಮ್ಮನ ಕೇಳ್ತಾ ಇದ್ದಾರೆ, ನಮಗೊಂದು ಮಾಡಿಸ್ಬೇಕು. ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಗೋಡೆಗೆಲ್ಲ ಹೊಡಿತಿದ್ರಲ್ಲ, ಆ ರೀತಿ ಇದೆ. ಭಾಳ ಚೆನ್ನಾಗಿ ಬಂದಿದೆ, ಮಾತ್ರ ಖುಷಿ ಆಯಿತು ಇದು. ಅದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡೋಣ ಅಂತಲೇ ನಾನು ಇವ್ರದ್ದು ಹಂಗೆ ಪೆಂಡಿಂಗ್ ಇಟ್ಟಿದ್ದೆ. ಇವಾಗ ಪ್ಯಾಕ್ ಮಾಡಬೇಕು ಇವ್ರದನ್ನು ಕೂಡ. ಸೊ ಬೇಕಿದ್ದವರು 6ನೇ ತಾರೀಕಿಂದ 6ನೇ ತಾರೀಕು ಮೇ ನೀವು ಫೋನ್ ಮಾಡ್ಬೋದಾಗಿದೆ. ಡಿಸ್ಪ್ಲೇಲಿ ಬರ್ತಾ ಇರೋವಂಥ ನಂಬರ್ಗೆ 6ನೇ ತಾರೀಕು ಮೇಯಿಂದ ನೀವು ಯಾವ ಟೈಮ್ಲಾದರೂ ಫೋನ್ ಮಾಡಿ ಆರ್ಡರ್ ತೊಗೋತೀನಿ. ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಆಲ್ರೆಡಿ ಆರ್ಡರ್ ಕೊಟ್ಟಿರೋರು
ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಲೇಟ್ ಆಗಿದೆ. ಯಾಕಂದರೆ ಅದೇ ಸ್ಕೂಲ್ ಕೆಲಸ ಹೇಳಿದ್ನಲ್ಲ, ಒಂದು ಗೌರ್ನಮೆಂಟ್ ಸ್ಕೂಲ್ ದತ್ತು ತೊಗೊಂಡು ಡೆವಲಪ್ ಮಾಡ್ತಾ ಇರೋಂಥದ್ದು. ಸೊ ಆ ಸ್ಕೂಲ್ ಕೆಲಸದೇ ಶುರು ಕೆಲಸ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನಿಮಗೆ. ಯಾಕಂದರೆ ನೀವು ಇಲ್ಲಿ ಏನೇನು ಪರ್ಚೇಸ್ ಮಾಡ್ತಾಯಿದ್ದೀರೋ, ಇಲ್ಲಿ ಏನೇನೆಲ್ಲ ಪ್ರಾಫಿಟ್ ಅಮೌಂಟ್ ಬರ್ತಾಯಿದೆ ಎಲ್ಲವೂ ಕೂಡ ಆ ಸ್ಕೂಲ್ಗೆ ಹೋಗ್ತಾಯಿದೆ. ಸೊ ನಿಮ್ಮ ಹೆಸರಲ್ಲಿ ಕೂಡ ಒಂದು ಪುಣ್ಯದ ಕೆಲಸ ಅಂತಲೇ ಅಂದ್ಕೊಳ್ಳಿ. ಅದನ್ನೆಲ್ಲ ತೆಗೆದು ಅಲ್ಲೇ ಆಗ್ತಿರೋದ್ರಿಂದ ನೀವು ಇದನ್ನು ಕ್ಷಮಿಸಲೇಬೇಕು, ನಾನು ಲೇಟಾಗಿ ಕಳಿಸ್ಕೊಡ್ತಾ ಇರೋದ್ರಿಂದ. ಸೊ ಆ ಕೆಲಸಗಳು ಶುರು ಆಗಿರೋದ್ರಿಂದ ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ನಾಳೆಯಿಂದ 6ನೇ ತಾರೀಕಿಂದ ಯಾರ್ಯಾರಿಗೆಲ್ಲ ಆರ್ಡರ್ಸ್ ಬೇಕು ಖಂಡಿತವಾಗ್ಲೂ ಕೊಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಈ ಕೆಲಸಕ್ಕಾಗಿರ್ಬೋದು, ಸ್ಕೂಲ್ ಕೆಲಸಕ್ಕಾಗಿರ್ಬೋದು, ನಾನು ಎಲ್ಲ ಕೆಲಸಕ್ಕೂ ಅಂದರೆ ಒಳ್ಳೆ ಕೆಲಸಗಳಿಗೆ ನೀವು ಜೊತೆಗೆ ನಿಂತಿದ್ದೀರಾ. ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.